ನನ್ನ ಹೆಸರು ಸಿದ್ದಯ್ಯ ಅಂತ. ನನಗೆ ಬ್ಯಾಕ್ ಪೇಯ್ನ್ ತುಂಬ ಗಾಢವಾಗಿ ಇದು ತುಂಬ ಹೆಚ್ಚಾಗಿ ನನಗೆ ಪೀಡಿಸ್ತಾ ಇತ್ತು. ಹಾಗಾಗಿ ನಾನು ಇಂಜೆಕ್ಷನ್ನು ಮಾತ್ರೆಗಳು ತಗೊಂಡ್ರೂ ಸಹಿತ ನನಗೆ ಅದು ಕಡಿಮೆ ಆಗಿರಲಿಲ್ಲ. ಹಾಗಾಗಿ ಯೋಗ ಮಾಡಿದ್ರೆ ಸರಿ ಹೋಗ್ಬೋದು ಅಂತೇಳಿ ನಾನು ಯೋಗದ ಮೊರೆ ಹೋದೆ. ಒಂದು 2.5-3 ತಿಂಗಳಲ್ಲಿ ನನಗೆಲ್ಲ ತುಂಬ ಕಂಪ್ಲೀಟು ಬೆನ್ನೋವೆಲ್ಲ ವಾಸಿಯಾಗಿ ನಾವು ಎಂದಿನಂತೆ ಲವಲವಿಕೆಯಿಂದ ಇರಲಿಕ್ಕೆ ಅನುಕೂಲ ಆಯಿತು. ಆನಂತರ ನಾನು ಅದನ್ನೇ ಯೋಗನೇ ಮುಂದುವರ್ಸ್ಕೊಂಡೋಗಿ ನಮ್ಮ ಕಾರ್ತಿಕ್ ಗುರೂಜಿ ಅಂತೇಳಿ ನಮ್ಮ ಜಯ ಸರಸ್ವತಿ ಯೋಗ ಇನ್ಸ್ಟಿಟ್ಯೂಟ್ನ ಮಾಲೀಕರು ಅವರು ನನಗೆ ತುಂಬ ಒಂದು ಸ್ಪೆಷಲಾಗಿ ಕೇರ್ ತೊಗೊಂಡು ಯೋಗನ ಕಲಿಸ್ಕೊಟ್ಟು ನನಗೆ ಒಂದು ಯೋಗ ಟೀಚರಾಗಿ ನನಗೆ ಮುಂದಿನ ಒಂದು ಯೋಗವನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ರು. ಹಾಗಾಗಿ ಈಗ ನಾನು ಅದನ್ನೇ ಒಂದು ಜೀವನದಲ್ಲಿ ಒಂದು ಯೋಗದ ಒಂದು ಭಾಗ ಅಂತ ತಿಳ್ಕೊಂಡು ಅದನ್ನ ಮುಂದುವರಿಸಿದ್ದೀನಿ. ಅದರಿಂದ ನನಗೆ ತುಂಬ ಅನುಕೂಲತೆ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ಯೋಗ ಮಾಡಿದ್ರೆ ಆರೋಗ್ಯ ಮತ್ತು ಮಾನಸಿಕವಾಗಿ ನೆಮ್ಮದಿಯಿಂದ ಲವಲವಿಕೆಯಿಂದ ಇರ್ಬೋದು ಅಂತೇಳಿ ಎಲ್ರಿಗೂ ಹೇಳ್ತಾ ಇದ್ದೀನಿ. ಮತ್ತು ಅದರಿಂದ ಒಂದು ಆಧ್ಯಾತ್ಮಿಕವಾದಂಥ, ಮಾನಸಿಕವಾದಂತಹ ಮತ್ತು ದೈಹಿಕವಾದಂಥ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸ್ಕೋಬೋದು. ಹಾಗಾಗಿ ಪ್ರತಿಯೊಬ್ಬರಿಗೂ ಹೇಳ್ತಕ್ಕಂಥದ್ದು, ನಾನು ಯೋಗ ಮಾಡಿ ಕನಿಷ್ಠ 1-2 ಗಂಟೆ ಸಮಯ ಯೋಗಕ್ಕೆ ಒಂದು ಸಮಯವನ್ನು ಕೊಟ್ಟು ಯೋಗ ಅದನ್ನು ಒಂದು ಮುಂದುವರಿಸಿ ಅಂತ ಹೇಳ್ತಾ ನಾನು ಕೇಳ್ತಾ ಇದ್ದೀನಿ. ಜೊತೆಗೆ ಈ ಯೋಗ ಅನ್ನೋದನ್ನು ನಾನು ಮುಂದುವರಿಸ್ಕೊಂಡು ಹೋದಾಗ ಇದು ಒಂದು ಹಿಮಾಲಯ ಪರ್ವತದಲ್ಲಿಯೂ ಕೂಡ ಹೋಗಿ ಧ್ಯಾನ ಮಾಡುವಂಥ ಒಂದು ಅವಕಾಶ ಸಿಕ್ತು ನನಗೆ. ಅದನ್ನು ಸಹ ಉಪಯೋಗಿಸ್ಕೊಂಡಿದ್ದೀನಿ. ಮತ್ತು ಆದಿಚುಂಚನಗಿರಿ ಶ್ರೀಗಳಿಂದ ಒಂದು ಯೋಗ ಸರ್ಟಿಫಿಕೇಟನ್ನು ತಗೊಳ್ಳುವಂಥ ಒಂದು ಅವಕಾಶ ಸಿಕ್ತು. ಅದು ನನ್ನ ಪೂರ್ವಜನ್ಮದ ಪುಣ್ಯ ಅಂತೇಳಿ ಭಾವಿಸ್ಕೊಂಡಿದ್ದೀನಿ. ಇದೆಲ್ಲವೂ ನಮ್ಮ ಗುರುಜಿ ಕೊಟ್ಟಂಥ ಒಂದು ಆಶೀರ್ವಾದ. ಮತ್ತು ಇದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಈಗ ನಾನು ಕಲಿತಂಥ ಒಂದು ವಿದ್ಯೆಯನ್ನು ಇನ್ನೊಂದು 4-6 ಜನಕ್ಕೆ ಒಂದು ಕಲಿಸ್ಬೇಕು ಅಂತೇಳಿ ನನ್ನ ಒಂದು ಆಸೆ ಇದೆ. ಹಾಗಾಗಿ ಯಾರು ನನ್ನನ್ನು ಅನುಸರಿಸ್ಕೊಂಡು ಬರ್ತಾರೋ ಅವ್ರಿಗೆ ಖಂಡಿತವಾಗ್ಲೂ ನಾನು ಕಲಿತಂಥ ವಿದ್ಯೆನ ಅವ್ರಿಗೂ ಕಲಿಸ್ಕೊಡ್ತೀನಿ. ಇದು ಯೋಗ ಅನ್ನತಕ್ಕಂಥದ್ದು ಮುಂದುವರಿಬೇಕು ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಅವಶ್ಯಕತೆ ಇರೋರು ಭೇಟಿ ಮಾಡ್ಬೋದು. ಅದರಲ್ಲೂ ನಮ್ಮ ಸಮಾಜದ ಒಂದು ಜನಕ್ಕೆ ಒಂದು ಕಳಕಳಿಯಿಂದ ಕೇಳ್ತೀನಿ, ಒಂದು ಯಾವುದ್ರಲ್ಲಾದ್ರು ಸಾಧನೆಯನ್ನು ಮಾಡ್ತಕ್ಕಂಥವ್ರನ್ನ ಗುರುತಿಸಿ ಆ ಒಂದು ವಿದ್ಯೆಯನ್ನು ತಾವೂ ಸಹಿತ ಕಲಿತು ಇನ್ನೊಂದು 4 ಜನಕ್ಕೆ ನೀವು ಒಂದು ಆಧಾರ ಸ್ತಂಭವಾಗಿ ನಿಲ್ಲಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಗುರುಗಳೇ, ನಮಗೆ ಕೆಲವೊಂದು ಯೋಗಗಳು, ಆಸನಗಳು ತಿಳಿಸ್ಕೊಡ್ಬೋದಾ? ಯಾಕಂದ್ರೆ ವೀಕ್ಷಕರು ನೋಡ್ತಾ ಇರ್ತಾರೆ, ಅವರ ಮನೆಯಲ್ಲೇನೆ ಕುತ್ಕೊಂಡು ಮಾಡೋವಂಥದ್ದು. ಸಂಪೂರ್ಣ ಮಾಹಿತಿ ನಿಮ್ಮ ನಂಬರು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಅವ್ರಿಗೆ ಏನೇ ಡೌಟ್ಸ್ ಇತ್ತು ಅಂದ್ರೆ ಕೇಳ್ಬೋದು. ಕೆಲವೊಂದು ಮನೆಯಲ್ಲೇ ಯಾವುದಾದ್ರು ಬ್ಯಾಕ್ ಪೇನ್ಸು, ಹೆಡ್ ಪೇನ್ಸು, ಇಲ್ಲ ಏನಾದರೂ ಶೋಲ್ಡರ್ ಪೇನ್ಸು ಈ ಥರ ಇರ್ತಾವಲ್ವಾ? ಸೊ ಅವರಿಗೆ ಏನಾದರೂ ನೀವು ಒಂದು ಟಿಪ್ಸ್ ಅನ್ನೋದು ಕೊಡ್ಬೋದಾ ಗುರುಗಳೇ? ಖಂಡಿತವಾಗೂ ನಾನು ಕೆಲವೊಂದು ಆಸನಗಳನ್ನ ಮಾಡಿ ತೋರಿಸ್ತೀನಿ. ಅದರಲ್ಲಿ ಒಂದು ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ. ಖಂಡಿತವಾಗ್ಲೂ ಅದನ್ನ ಅನುಸರಿಸ್ಬೋದು. ಸರಿ. ಬ್ಯಾಕ್ ಪೇನ್ಗೆ ಹೆಚ್ಚಿನ ರೀತಿಯಾಗಿ ಒಂದು ಹೆಚ್ಚಿನ ಜನ ಒಂದು ಕಷ್ಟ ಅನುಭವಿಸ್ತಾ ಇದ್ದಾರೆ. ಅದರಿಂದ ನಾನು ಇವಾಗ ಮೊದಲನೇದಾಗಿ ಬ್ಯಾಕ್ ಪೇನ್ಗೆ ಮಾಡುವಂಥ ಆಸನಗಳು ಕೆಲವೊಂದಿಷ್ಟು 1-2-3 ಹೇಳ್ಕೊಡ್ತೀನಿ. ಅದನ್ನು ನೀವು ಅನುಸರಿಸಿ ಮನೆಯಲ್ಲಿ ಮಾಡ್ಬೋದು. ನೋಡಿ, ಇದು ಸಲಭಾಸನ ಅಂತೇಳಿ ಬ್ಯಾಕ್ ಪೇನ್ಗೆ ಇದು ತುಂಬ ಅನುಕೂಲತೆಯನ್ನು ಹೊಂದುವಂಥ ಒಂದು ಆಸನ ಇದು. ನೋಡಿ, ಮೊದಲು ಹೊಟ್ಟೆ ಮೇಲೆ ಮಲ್ಕೋಬೇಕು. ಮತ್ತು 2 ಕಾಲುಗಳು ಮತ್ತು 2 ಕೈಗಳನ್ನ ಚೆನ್ನಾಗಿ ಹಿಂದೆ ಮತ್ತು ಕೈಗಳನ್ನ ಮುಂದೆ ಎಳ್ಕೊಂಡಾಗ ನಿಮ್ಮ ಬೆನ್ನು ರೋಲ್ ಔಟ್ ಆಗುತ್ತೆ. ಆಗ ನೋಡಿ ಬ್ಯಾಕ್ ಪೇನ್ಗೆ ರಿಲೀಫ್ ಅನಿಸುತ್ತೆ. ಇದು ಒಂದು. ಮತ್ತು ಭುಜಂಗಾಸನ ಅಂತೇಳಿ 2 ಹಸ್ತಗಳನ್ನ ನಿಮ್ಮ ರಿಪ್ಸ್ ಅಕ್ಕಪಕ್ಕ ಇಟ್ಕೊಂಡು ನಿಮ್ಮ ಎದೆಯಿಂದ ಮೇಲೆ ಬಂದು ನಿಮ್ಮ 2 ಭುಜಗಳನ್ನ ಹಿಂದೆ ತಗೊಂಡಾಗ ಮತ್ತು ನಿಮ್ಮ ಮುಖ ಸೀಲಿಂಗ್ ಕಡೆ ಮೇಲ್ಗಡೆ ನೋಡಿದಾಗ ಇಲ್ಲಿ ಬ್ಯಾಕು ರೋಲ್ ಆಗುತ್ತೆ. ಇದು ಬೆನ್ನು ನೋವಿಗೆ
ತುಂಬ ಅನುಕೂಲತೆ ಇರುವಂಥ ಆಸನ ಇದು. ಧನುರಾಸನ ಅಂತೇಳಿ, ಊರ್ಧ್ವ ಧನುರಾಸನ. ಬೆನ್ನ ಮೇಲೆ ಮಲ್ಕೊಳ್ಳೋದು ಮತ್ತು ಎರಡೂ ಕೈಗಳನ್ನ ನಿಮ್ಮ ಭುಜದ ಅಕ್ಕಪಕ್ಕ ಇಟ್ಕೊಂಡು ಎರಡೂ ಕಾಲುಗಳನ್ನ ಸ್ವಲ್ಪ ಹತ್ರ ಮಾಡಿ ಇಟ್ಕೊಂಡು ನಿಧಾನವಾಗಿ ಮೇಲೆ ಬಂದು ನಿಧಾನವಾಗಿ ಕೆಳಗಡೆ ಬಂದು, ಇದು ಕೂಡ ಸಹಿತ ಬೆನ್ನು ನೋವಿಗೆ ತುಂಬ ಅನುಕೂಲಕರವಾದಂಥ ಒಂದು ಆಸನ. ಈ ಆಸನಗಳನ್ನ ಎಷ್ಟು ಬಾರಿ ಮಾಡಬೇಕು ದಿನಕ್ಕೆ? ಕನಿಷ್ಠ 1 ಗಂಟೆ ಸಮಯ, ಒಂದನ್ನೇ ಅಂತಿಲ್ಲ, ಒಂದು 7-8 ಆಸನಗಳನ್ನಾದರೂ ಕೂಡ 1 ಗಂಟೆ ಸಮಯದಲ್ಲಿ ಮಾಡಿದ್ರೆ ಅದು ಅನುಕೂಲ ಆಗುತ್ತೆ. ಒಂದೊಂದು ಆಸನ 1-2 ಸಾರಿ 3 ಸಾರಿ ಮಾಡಬೇಕು. ಅಂದರೆ ಈ ಬೆನ್ನು ನೋವಿಗೆ ಅಂತಲೇ ಎಷ್ಟು ಆಸನಗಳಿವೆ? ಅದು ತುಂಬ ಇದೆ, ಇಷ್ಟೇ ಅಂತೇನಿಲ್ಲ, ತುಂಬ ಆಸನಗಳಿದೆ ಬೆನ್ನು ನೋವಿಗೆ ಅಂತಲೇ. ಬರೀ ಅದನ್ನೇ ಮಾಡೋಕ್ಕಲ್ಲ, ಸ್ವಲ್ಪ ವಾರ್ಮಪ್ ಎಕ್ಸಸೈಸ್ ಮಾಡಿಕೊಂಡು ನಂತರ ಆಸನಗಳನ್ನ ಮಾಡಬೇಕಾಗುತ್ತೆ. ಕೆಲವೊಬ್ಬರಿಗೆ ತಲೆನೋವು ವಿಪರೀತ ಇರುತ್ತೆ ಗುರುಗಳೇ. ಹೌದು. ತಲೆನೋವು ಇರ್ಬೋದು, ಇಲ್ಲ ಪೂರ್ತಿ ತಲೆನೋವು, ಅವರು ಯಾವ ಥರ ಆಸನಗಳನ್ನ ಮಾಡಿದ್ರೆ ಒಳ್ಳೆಯದು? ಅವರು ಸಹಿತ ಒಂದು ಏಕಾಗ್ರತೆಯನ್ನು ಮೂಡಿಸ್ಕೊಳ್ಳಿಕ್ಕೆ ಮತ್ತು ಆಸನಗಳನ್ನ ಮಾಡುವಾಗ ಆ ಆಸನದಲ್ಲಿ ಅವರು ಆಳವಾಗಿ ಮುಳುಗಿರಬೇಕು, ಮನಸ್ಸು ಚಂಚಲವಾಗಿರಬಾರ್ದು. ಹಾಗಾಗಿ ತಲೆ ಕೆಳಗೆ ಮಾಡುವಂಥ ಆಸನಗಳು ಇವೆಲ್ಲ ಹೆಚ್ಚಾಗಿ ಮಾಡಬೇಕಾಗುತ್ತೆ. ಆಸನ ಮಾಡ್ತೀನಿ, ಹೆಡ್ ಸ್ಟ್ಯಾಂಡ್ ಅಂತೇಳಿ. ಇದರಲ್ಲಿ ಇನ್ನೂ ವೇರಿಯೇಷನ್ಸ್ಗಳಿದೆ. ಸ್ಟಾರ್ಟಿಂಗಲ್ಲೇ ಮಾಡೋಕ್ಕಾಗಲ್ಲ, ಕೆಲವೊಂದು ವಾಲ್ ಸಪೋರ್ಟ್ ತೊಗೋಬೇಕು, ಪ್ರಾಕ್ಟೀಸ್ ಮಾಡಿ ನಂತರ ಅದನ್ನು ಮುಂದುವರಿಸಬೇಕಾಗುತ್ತೆ. ಇದನ್ನು ಇನ್ನೊಂದು ಮಾಡ್ತೀನಿ, ಉಷ್ಟ್ರಾಸನ ಅಂತೇಳಿ. ಇದು ಕೂಡ ಅಷ್ಟೇ ಬೆನ್ನು ನೋವಿಗೆ ತುಂಬ ಅನುಕೂಲಕರವಾದಂಥದ್ದು. ಕನಿಷ್ಠ ಒಂದು ಆಸನಕ್ಕೆ ಹೋದ್ಮೇಲೆ ಒಂದು 30 ಸೆಕೆಂಡ್ ಆದರೂ ಸ್ಟೇ ಮಾಡಿದ್ರೆ ಅದು ಒಂದು ಆಸನದ ಒಂದು ಬೆನಿಫಿಟ್ ಗೊತ್ತಾಗುತ್ತೆ. ಇದೊಂದು ಮಯೂರಾಸನ ಅಂತೇಳಿ. ಇದು ಮಯೂರಾಸನ ಅಂತೇಳಿ. ಅದು ಇನ್ನೊಂದು ನೋಡಿ, ಇದು ನಮ್ಮ ಒಂದು ಶೋಲ್ಡ್ರ್ ಎಲ್ಲ ಸ್ಟ್ರೆಂತು ಚೆನ್ನಾಗಿತ್ತು ಅಂದರೆ ಇವೆಲ್ಲ ಕೆಲವು ಆಸನಗಳನ್ನ ಮಾಡ್ಬೋದು. ಇದು ಬಕಾಸನ ಅಂತೇಳಿ.
ಎಷ್ಟು ಯೋಗಾಸನಗಳು ಗೊತ್ತಿದೆ ಗುರುಗಳು ನಿಮ್ಗೆ? ಅದು ಏನು ಲೆಕ್ಕ ಹಾಕಿಲ್ಲ, ಅಲ್ಲ ಒಂದು ಅಂದಾಜು. ಇರ್ಬೋದು ಒಂದು 200-300 ಇರ್ಬೋದು. ಅದೇನು ಅಷ್ಟೊಂದು ಇದು ಲೆಕ್ಕನೇ ಇಲ್ಲ. ಮಾಡ್ತಾ ಇದ್ರೆ ಅದು ಮತ್ತೆ ಮತ್ತೆ ಹೋಗ್ತಾನೆ ಇರುತ್ತೆ ಮುಂದೆ ಕೌಂಟು. ಇದು ಪದ್ಮಾಸನ. ಇದು ಹಿಂದೆ ಬಾಗಿದ್ರೆ ಸೂಕ್ತ ಪದ್ಮಾಸನ ಅಂತೀವಿ ಇದಕ್ಕೆ. ಮತ್ತು ಇದು ಮುಂದೆ ಬಾಗಿ ಈ 2 ಕೈಗಳನ್ನ ಈ ಥರ ಇಟ್ಕೊಂಡು ಹೋದರೆ ಇದು ಪದ್ಮ ಮಯೂರಾಸನ. ಇವತ್ತಿರುವಂಥ ವೀಕ್ಷಕರು ಈ ಎಲ್ಲ ಆಸನಗಳನ್ನ ಅವರು ಅಳವಡಿಸ್ಕೊಂಡ್ರು ಅಂದರೆ ಹಾಸ್ಪಿಟಲ್ಗೆ ಹೋಗೋದೇ ಕಮ್ಮಿ ಆಗ್ತದೆ. ಖಂಡಿತ. ನಾನು ಯಾವುದೇ ಒಂದು ಮಾತ್ರೆ ಆಗಲಿ ಇಂಜೆಕ್ಷನ್ ಆಗಲಿ ತೊಗೊಳಕ್ಕೆ ಹೋಗೋದು. ನನ್ನ ಶರೀರಕ್ಕೆ ಯಾವುದೇ ಒಂದು ಸ್ವಲ್ಪ ಸಮಸ್ಯೆ ಕಾಡ್ತು ಅಂದರೆ ಅದನ್ನು ನಾನೇ ಪರಿಹಾರ ಮಾಡ್ಕೊತೀನಿ. ನೋಡಿ ಇದು ಯೋಗ ನಿದ್ರಾಸನ ಅಂತೇಳಿ ಇದ್ರ ಹೆಸರು. ಅಂದರೆ ಗುರುಗಳೇ, ಇದು ಇನ್ನೂ ಮಾಹಿತಿ ಬೇಕು ಅಂದರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಖಂಡಿತ. ಸ್ಕೂಲ್ ನಡೆಸ್ತಾ ಇದ್ದಾರೆ? ಇಲ್ಲ, ನಮ್ಮ ಗುರುಜಿದೆ ಇನ್ಸ್ಟಿಟ್ಯೂಟ್ ಇದೆ, ಇನ್ಸ್ಟಿಟ್ಯೂಟ್ ಕೊಡ್ತೀನಿ. ಇನ್ಸ್ಟಿಟ್ಯೂಟ್ ಎಲ್ಲಿದೆ? ನಮ್ಮದು ಇನ್ಸ್ಟಿಟ್ಯೂಟು ಆರ್ ನಗರ ಜಯ ಸರಸ್ವತಿ ಯೋಗ ಇನ್ಸ್ಟಿಟ್ಯೂಟ್ ಅಂತೇಳಿ. ಅದಕ್ಕೆ ಯೋಗ ಮಾಸ್ಟರ್ ಅಂತ ನಮ್ಮ ಗುರೂಜಿ ಅವರು ಮೇಯ್ನ್ ಆಗಿದ್ದಾರೆ ಅಲ್ಲಿ. ನಾವು ಟೀಚರ್ಸ್ ಆಗಿದ್ದೀವಿ ಅದಕ್ಕೆ. ಟೀಚರ್ಸ್ ಆಗಿದ್ದೀರಾ? ಹೌದು. ಎಷ್ಟು ವರ್ಷದಿಂದ ಈ ಯೋಗ ವಿದ್ಯೆ ಸರ್? 2018ನೇ ಇಸ್ವಿಯಿಂದ ಸುಮಾರು ಒಂದು 6-7 ವರ್ಷ ಆಗ್ತಾ ಬಂತು. ಅವಾಗಿಂದ ಮಾಡ್ತೀನಿ. ಹೇಳಿದ್ರಿ ಹಿಮಾಲಯ ಪರ್ವತ ಹೋಗಿ ಬಂದು ಯಾವ ಸಂದರ್ಭದಲ್ಲಿ ಹೋಗಿದ್ದೆ? ನಾನು ಅಲ್ಲಿಗೆ ಒಂದು ಧ್ಯಾನ ಮಾಡಬೇಕು ಅಂತೇಳಿ ನನಗೆ ತುಂಬ ಆಸೆ ಇತ್ತು. ಅಲ್ಲಿ ಕನಿಷ್ಠ 1 ಗಂಟೆನಾದರೂ ಧ್ಯಾನ ಮಾಡಬೇಕು ಅನ್ನೋಂಥ ಆಸಕ್ತಿ ಇತ್ತು. ನಾನು ನಮ್ಮೂರಿನಲ್ಲಿ ಒಂದು ಬೆಟ್ಟದಲ್ಲಿ ಗುಹೆ ಇದೆ. ಆ ಗುಹೆಯಲ್ಲಿ ಧ್ಯಾನ ಮಾಡೋಕ್ಕೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಕೆಲವರು ಅಜ್ಞಾನಿಗಳು ಈ ಯೋಗ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋದು, ಹುಚ್ಚ ಇರಬೇಕು ಇವನು, ಗುಡ್ಡ ಗುಹೆಗೆಲ್ಲ ಹೋಗ್ತಾನೆ, ನೀರಿರೋ ಕಡೆ ಹೋಗ್ತಾನೆ ಅಂತೇಳಿ ಕೆಲವೊಂದಿಷ್ಟು ತುಚ್ಛವಾಗಿ ಮಾತಾಡ್ತಾಯಿದ್ರು. ಹಿಮಾಲಯಕ್ಕೆ ಹೊಟ್ಟೋಗ್ಬಿಡು ಅಲ್ಲಿಗೆ ಹೋಗಿ ಅಂತೇಳಿ ನನ್ನನ್ನು ಕಂಡಮಾಗಿ ಮಾತಾಡ್ತಾಯಿದ್ರು. ಹಿಮಾಲಯ ಪರ್ವತಕ್ಕೆ ಹೋಗಿ ಅಲ್ಲಿ ಧ್ಯಾನ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಅದನ್ನ ನಾನು ಪಾಸಿಟಿವ್ ಆಗಿ ತಗೊಂಡೆ. ಅಂದರೆ ಈ ಆಳ್ಸಿರೋರ ಮುಂದೆ ಸ್ಪೋರ್ಟಿವ್ ಆಗಿ ತಗೊಂಡು ನೀವು ಸಮುದಾಯದಲ್ಲಿ ಒಬ್ಬ ಯೋಗ ಶರಣ ಅಂತ ಒಂದು ಹೇಳ್ಬೋದು. ಖಂಡಿತ. ಏನಂದರೆ ಮಾಹಿತಿ, ಏನೇ ಮಾಹಿತಿ ಬೇಕಾಗಿದ್ರು ನಮ್ಮ ಗುರುಗಳ ಒಂದು ನಂಬರನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ನೂ ಅನೇಕ ಮಾಹಿತಿಗಳು ನಿಮಗೂ ತಿಳಿಸ್ಕೊಡ್ತಾರೆ. ನಮ್ಮ ಯೋಗಾಸನದ ಬಗ್ಗೆ ತಿಳ್ಕೊಬೇಕಾದ್ರೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ MM ದೇವ ಯೂಟ್ಯೂಬ್ ಚಾನಲ್ನ ಮಧು ಮಡಿವಾಳ ಅವ್ರನ್ನ ಭೇಟಿ ಮಾಡಿ. ನಮ್ಮ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತಾರೆ. ಮತ್ತು ನಮ್ಮ ನಂಬರ್ನು ಕಾಂಟ್ಯಾಕ್ಟ್ ಮಾಡಿ ಮತ್ತು ಮಧು ಮಡಿವಾಳ ಅವ್ರನ್ನು ಸಹಿತ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡಿ ಅಂತ ಹೇಳ್ತಾ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಈಗ ಒಂದು ಆಫರ್ ಬಂತು ನಿಮಗೆ ನನ್ನ ಕಣ್ಣು ಮುಂದೆ. ಖಂಡಿತ. ಏನಂದರೆ ಮಡಿವಾಳರ ಗುರುಪೀಠ ಚಿತ್ರದುರ್ಗದಲ್ಲಿ ತಾವು ಅಪ್ಪಾಜಿಯವರು ಈಗ ಮಾತಾಡ್ಬೇಕಾದ್ರೆ ನಾನು ಕೇಳಿಸ್ಕೊಂಡು ಅಪ್ಪಾಜಿಯವರು ಬಂದು ನಮಗೂ ಸಹ ಏನು ಮಠದಲ್ಲಿ ಇದ್ಕೊಂಡು ನಮಗೂ ಹಾಗೂ ಮಠದಲ್ಲಿರುವಂಥ ಹುಡುಗರಿಗೆ ವಿದ್ಯಾರ್ಥಿಗಳಿಗೆ ಒಂದು ಯೋಗ ಕಲಿಸ್ರಿ ಅಂತ ನಿಮ್ಗೆ ಕೇಳ್ಕೊಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಸ್ವಲ್ಪ ದಿನ ಯೋಚನೆ ಮಾಡ್ತೀನಿ. ಎಷ್ಟು ಖುಷಿ ಇದೆ. ತುಂಬ ನಮಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಸ್ವಾಮೀಜಿ ನಿನ್ನ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನನಗೆ ಅದೇ ಒಂದ್ಸಲ ಜಳ್ಳಂದಂಗಾಯಿತು. ಆ ವಿಚಾರನ ಕೇಳಿ ಖಂಡಿತ ಅವರ ಒಂದು ಮನವಿಯನ್ನು ನಾನು ಮುಂದಿನ ದಿನದಲ್ಲಿ ಯೋಚನೆ ಮಾಡ್ತೀನಿ. ಖಂಡಿತ ಅದಕ್ಕೆ ನಾನು ಆಭಾರಿಯಾಗಿರ್ತೀನಿ. ನಮ್ಮ ಸಮುದಾಯದ ಜೊತೆ ನಾನು ಒಂದು ಸಣ್ಣ ಒಂದು ಸೇವೆಯನ್ನು ಮಾಡಬೇಕು ಅಂತೇಳಿ ನನಗೆ ತುಂಬ ಆಸಕ್ತಿ ಇದೆ. ನನ್ನದೇ ಆದಂಥ ರೀತಿಯಲ್ಲಿ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅಂತ ತಿಳಿಸ್ತೀನಿ. ಥ್ಯಾಂಕ್ ಯು. ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ MM ದೇವ ಯೂಟ್ಯೂಬ್ ಚಾನಲ್ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಗುರುಗಳೇ. ನಿಮ್ಗೇನಾದರೂ ವೀಕ್ಷಕರೇ, ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಗುರುಗಳ ನಂಬರ್ ಸ್ಕ್ರೀನ್ ಮೇಲಿದೆ, ನೋಡಿ
ಅವ್ರನ್ನ ಮಾತಾಡೋ ಮುಖೇನ ನೀವು ಅವ್ರನ್ನ ಭೇಟಿ ಆಗ್ಬೋದು ಅಂತ ಕೇಳ್ಕೊಂತೀನಿ. ಇದೀಗ ಕಾರ್ಯಕ್ರಮ ಮುಗಿಸುವಂತ ಸಮಯ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ ಗುರುಗಳೇ. ನಮಸ್ಕಾರ.